ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸೂಪರ್ ಬೊಂಬಟಾಗಿರುವಂತಹ ಹೇರ್ ಆಯಿಲ್ ಮಾಡೋದನ್ನು ಹೇಳ್ತೇನೆ. ತುಂಬ ಜನಕ್ಕೆ ನೀವು ನೋಡಿರ್ಬೋದು, ತುಂಬ ಹೇರ್ ಫಾಲ್ ಆಗ್ತಾ ಇದೆ. ನನಗೂ ಕೂಡ ಹೇರ್ ಫಾಲ್ ಆಗ್ತಿತ್ತು. ನನಗೆ ಆಫ್ಟರ್ ಡೆಲಿವರಿ ಹೇರ್ ಫಾಲ್ ಆಗ್ತಿತ್ತು. ಅನ್ನೋದು ತುಂಬ ಹೇರ್ ಫಾಲ್ ಅಂದರೆ ಕೈಯಲ್ಲಿ ಕೂದಲು ಬಾಚುವಾಗ ನಾವು ತುಂಬ ಹೇರ್ ಫಾಲ್ ಆಗಿರ್ಬೋದು. ತುಂಬ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಇವಾಗ ಇರುವಂತಹ ಪೊಲ್ಯೂಷನ್ನಿಂದ ನಿಮಗೆ ಹೇರ್ ಫಾಲು, ಆಮೇಲೆ ಯೂಸ್ ಮಾಡುವಂಥ ನೀರಿನಿಂದ ಆಗಿರ್ಬೋದು, ಅಥವಾ ನಾವು ಯೂಸ್ ಮಾಡುವಂಥ ಶ್ಯಾಂಪೂನಿಂದ ಅಥವಾ ಆಯಿಲಿಂದ ಕೂಡ ಆಗ್ಬೋದು. ಸೊ ಜಾಸ್ತಿಯಾಗಿ ಹೇರ್ ಫಾಲ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನೊಂದು ಸೂಪರ್ ಆಗಿರುವಂತಹ ಹೇರ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಯಾವುದೆಲ್ಲ ನಮಗೆ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ, ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ತಕ್ಷಣ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾರಿಗಾರ ಹೇರ್ ಫಾಲ್ ಆಗ್ತುಂಟು, ಆಮೇಲೆ ಏನಂತ ಹೇಳಿದ್ರೆ ಬ್ಲ್ಯಾಕ್ ಅಲ್ಲ ವೈಟ್ ಹೇರ್ ಬರುತ್ತಲ್ಲ, ವೈಟ್ ಹೇರ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವಂಥವರಿಗೆಲ್ಲ ಈ ಒಂದು ಆಯಿಲ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾವು. ಇದಕ್ಕೆ ನಿಮಗೆ ಮನೆಯಲ್ಲೇ ಸಿಗುವಂತಹ ಐಟಮ್ಸ್ಗಳನ್ನ, ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಮಾಡುವಂಥದ್ದು. ಜಾಸ್ತಿ ನಿಮಗೆ ಏನು ತುಂಬ ವಸ್ತುಗಳು ಬೇಕು ಅಂತ ಏನಿಲ್ಲ. ಸ್ವಲ್ಪ ಐಟಮ್ಸ್ಗಳನ್ನ ಹಾಕ್ಕೊಂಡು ಮಾಡುವಂಥದ್ದು ಈಸಿಯಾಗಿದೆ, ತುಂಬಾ ಈಸಿಯಾಗಿದೆ. ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕಬ್ಬಿಣದ್ದು ಬಾಣಲೆ ಇದೆ ಅಲ್ವ, ಅದನ್ನು ಇಟ್ಟಿದ್ದೇನೆ. ಕಬ್ಬಿಣ ಬಾಣಲೆ ಯಾವಾಗಲೂ ತುಂಬಾ ಒಳ್ಳೆಯದು. ನಾವು ಆಯಿಲ್ ತಯಾರಿಸುವಾಗ ಇಂಥ ಬಾಣಲೆಗಳನ್ನು ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಬಾಣಲೆಯಲ್ಲಿರುವಂತಹ ಎಲ್ಲ ನೀರು ಡ್ರೈ ಆಗಬೇಕು. ಡ್ರೈ ಆದ ನಂತರ ನಾನಿಲ್ಲಿ ಪ್ಯೂರ್ ಆಗಿರುವಂತಹ ಕೋಕೋನಟ್ ಆಯಿಲನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡ್ಬೋದು, ಪ್ಯೂರ್ ಆಗಿರುವಂತಹ ಕೋಕೋನಟ್ ಆಯಿಲನ್ನು ನಾನಿಲ್ಲಿ ಹಾಕ್ತಾ ಇರುವಂಥದ್ದು. ಸೊ ಇದು ಚೆನ್ನಾಗಿ ಬಿಸಿ ಆಗಬೇಕು. ಸೊ ಎಣ್ಣೆ ಇವಾಗ ಬಿಸಿ ಆಗ್ತಾ ಇದೆ. ಸೊ ಇವಾಗ ನಾನು ಇಲ್ಲಿ ನೋಡ್ಬೋದು, ನೀವು ಕಟ್ ಮಾಡಿರುವಂತಹ ಆಮ್ಲ ಇದೆಯಲ್ಲ, ಆಮ್ಲವನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನಾನು, ಕಟ್ ಮಾಡಿರುವಂಥದ್ದು. ಸೊ ನಂತರ ನೋಡಿ, ನಾನು ಇದಕ್ಕೆ ಅಲೋವೆರಾ ಇದೆಯಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಸೊ ನೀವು ನೋಡ್ಬೋದು, ಇವಾಗ ನಾನು ಕರಿಬೇವು, ಇದು ನೋಡಿ ನಾನು ಡ್ರೈ ಆಗಿ ಮಾಡಿಟ್ಟಿದ್ದೆ, ಡ್ರೈ ಆಗಿ ಒಣಗಿಸಿಟ್ಟಿದ್ದೇನೆ. ನೋಡಿ, ಒಣಗಿಸಿಟ್ಟಿರುವಂತಹ ಕರಿಬೇವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಗೆಯೇ ನಾನಿಲ್ಲಿ ಮೆಂತೆ ಕಾಳನ್ನು ಹಾಕ್ತಾ ಇದ್ದೇನೆ. ಮೆಂತೆ ಕಾಳು ಜಾಸ್ತಿ ಬೇಕಿದ್ರೆ ಹಾಕೋಬೋದು ನೀವು. ನಂತರ ಇದಕ್ಕೆ ನಾನು ರೋಸ್ಮೆರಿ, ನೋಡಿ ರೋಸ್ಮೆರಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ರೋಸ್ಮೆರಿ ಲೀವ್ಸನ್ನು ಹಾಕ್ತಾ ಇದ್ದೇನೆ. ಇವಾಗ ನಾನು ನೋಡಿ, ಇದು ದಾಸವಾಳ ಬಾಡಿ ಹೋಗಿದೆ, ನೋಡಿ ಬಾಡಿ ಹೋಗಿದೆ. ಇದನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಬಾಡಿ ಹೋಗಿರುವಂತಹ ದಾಸವಾಳವನ್ನು ಹಾಕ್ತಾ ಇದ್ದೇನೆ ನಾನು. ಸೊ ನಾನಿವಾಗ ಇದಕ್ಕೆ ಸ್ವಲ್ಪ ಇದು ಎಂತ ಹೇಳ್ತಾರೆ, ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ಇವೆಲ್ಲ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಹಾಕಿದೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಎಲ್ಲನೂ ಬೇಯಿಸ್ಕೋಬೇಕಾಗುತ್ತೆ. ಏನೆಲ್ಲ ಅದರದೆಲ್ಲ ಸತ್ವಗಳಿದೆ ನೋಡಿ, ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಅಲ್ಲಿ ತನಕ ನಾವು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ.
ಇವಾಗ ಎಣ್ಣೆ ತುಂಬ ತಣ್ಣಗಾಗಿದೆ, ನೋಡ್ಬೋದು ನೀವು ಹೇಗೆ ಯಾವ ರೀತಿ ಬಂದಿದೆ ಅಂತೇಳಿ. ಎಲ್ಲನೂ ತುಂಬ ಚೆನ್ನಾಗಿ ಹೀರ್ಕೊಂಡು ಅದರ ಸತ್ವ ಏನಿದೆ ನೋಡಿ ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಬಿಟ್ಟಿದೆ. ಇವಾಗ ಎಣ್ಣೆ ತಣ್ಣಗಾಗಿದೆ ನೋಡಿ. ಇದನ್ನು ನಾವೀಗೊಂದು ಬಾಟಲ್ಗೆ ಸೋಸಿಕೊಳ್ಳೋಣ. ನೋಡಿ, ಈ ಗಾಜಿನ ಒಂದು ಗ್ಲಾಸ್ ಇದೆಯಲ್ಲ, ಬಾಟಲ್ ಇದೆಯಲ್ಲ, ಇದರಲ್ಲಿ ನಾನು ಎಣ್ಣೆಯನ್ನು ಹಾಕಿದ್ದೇನೆ. ಯಾವಾಗಲೂ ನಾವು ಎಣ್ಣೆಯನ್ನು ಹಾಕುವಾಗ ಗಾಜಿನ ಒಂದು ಬಾಟಲಲ್ಲಿ ಹಾಕ್ಕೋಬೇಕಾಗುತ್ತೆ, ಅದು ತುಂಬಾ ಒಳ್ಳೆಯದು. ಪ್ಲಾಸ್ಟಿಕ್ಗಿಂತ ನಿಮಗೆ ಗಾಜಿನ ಪಾತ್ರೆ ಅಥವಾ ಗಾಜಿನ ಒಂದು ಗ್ಲಾಸ್ ಅಥವಾ ಬಾಟಲ್ ತುಂಬಾ ಒಳ್ಳೆಯದು. ಇವಾಗ ನಾನು ಇದಕ್ಕೆ ನಾವು ರೆಡಿ ಮಾಡಿರುವಂತಹ ಎಣ್ಣೆಯನ್ನು ಇದಕ್ಕೆ ಸೋಸ್ಕೊಂಡು ಹಾಕ್ತೇನೆ. ನೋಡಿ, ನಾನು ಈ ಥರ ನಿಮಗೆ ಸ್ಟೇನರ್ ಇಟ್ಕೊಂಡಿದ್ದೇನೆ, ಸ್ಟೇನರ್ ಮುಖಾಂತರ ನಾನು ಸೋಸ್ಕೊಳ್ತೇನೆ. ಇವಾಗ ನಾನು ಇದನ್ನು ಚಮಚದ ಸಹಾಯದಿಂದ ಈ ಪಾತ್ರೆಗೆ ಹಾಕ್ತೇನೆ. ನೀವು ನೋಡ್ಬೋದು, ಅದನ್ನೆಲ್ಲ ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಹಾಕ್ಕೊಂಡು ಈ ಥರ ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿರುವಂಥ ಎಣ್ಣೆಯನ್ನೆಲ್ಲ ನಾವು ಈ ಥರ ಸೋಸ್ಕೊಂಡು ತೆಗಿಬೇಕಾಗುತ್ತೆ. ನೀವು ನೋಡ್ಬೋದು ಯಾವ ರೀತಿ ಎಣ್ಣೆ ನೋಡಿ ಬಂದಿದೆ ಅಂತೇಳಿ. ತುಂಬಾ ಚೆಂದ ಇದೆ ನೋಡಿ ಕಲರ್. ಇದನ್ನು ಎಣ್ಣೆಯನ್ನು ನೀವು ಡೈಲಿ ರಾತ್ರಿ ಮಾಡೋದಕ್ಕಿಂತ ಮುಂಚೆನೂ ಹಚ್ಬೋದು, ಅಥವಾ ಬೆಳಿಗ್ಗೆ ಎದ್ದು ನೀವು ತಲೆ ಬಾಚೋದಕ್ಕಿಂತ ಮುಂಚೆನೂ ಹಚ್ಬೋದು. ಇದನ್ನು ನೀವು ಕಂಟಿನ್ಯೂ ಆಗಿ ಒಂದು 3 ತಿಂಗಳು ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ, ನಿಮಗೆ ಹೇರ್ ಗ್ರೋತ್ ಆಗುತ್ತೆ. ಆಮೇಲೆ ಏನಾದರೂ ಬ್ಲ್ಯಾಕ್ ಹೇರ್ ಇದ್ದು ವೈಟ್ ಹೇರು, ಅಂದರೆ ಬ್ಲ್ಯಾಕ್ ಹೇರ್ ಜೊತೆ ವೈಟ್ ಹೇರ್ ಏನಾದರೂ ಇದೆ ಅಂತ ಹೇಳಿದರೆ ಅದನ್ನು ನಿಮಗೆ ಇದು ಬಹಳ ಬೇಗನೆ ನಿಮಗೆ ವೈಟ್ ಹೇರ್ಸನ್ನೆಲ್ಲ ಇದು ತೆಗೆದಾಗುತ್ತೆ, ಬ್ಲ್ಯಾಕ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಈ ಎಣ್ಣೆ ತುಂಬಾ ಒಳ್ಳೆಯದು, ಚೆನ್ನಾಗಿದೆ. ನಿಮಗೆ ತುಂಬ ಆಯುರ್ವೇದಿಕ್ ಆಗಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೋವಂಥದ್ದು, ತುಂಬಾ ಈಸಿಯಾಗಿದೆ. ಹಾಗೆ ಇದನ್ನು ತಲೆಗೆ ಹಚ್ಚೋದು ಹಾಗೆ ಬೆರಳಿನ ಸಹಾಯ ನೋಡಿ, ಬೆರಳಿದೆ ಅಲ್ಲ, ಬೆರಳಿನ ಸಹಾಯದಿಂದ ನೀವು ತಲೆಗೆ ಚೆನ್ನಾಗಿ ಥರ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಸೊ ಎಣ್ಣೆ ಹಚ್ಕೊಂಡು ತುಂಬ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. 1 ಗಂಟೆ ಹಾಗೆ ಬಿಟ್ಟು ಆಮೇಲೆ ನೀವು ಬೇಕಾದರೆ ಸ್ನಾನ ಮಾಡ್ಕೋಬೋದು. ಅಥವಾ ನೀವು ಹಾಗೇ ನೀವು ಇದನ್ನು ಬಿಡ್ತೀರಾ, ದಿನ ಪೂರ್ತಿ ನೀವು ಇದನ್ನು ಹಾಗೆ ಎಣ್ಣೆಯನ್ನು ಬಿಡ್ತೀರಾ, ಸಂಜೆ ನೀವು ತಲೆಗೆ ಸ್ನಾನ ಮಾಡ್ತೀರಾ ಅಂದ್ರೂ ನೀವು ಆ ಥರನೂ ಮಾಡ್ಕೋಬಹುದು. ಹಾಗೆ ಇದನ್ನು ಕಂಟಿನ್ಯೂ ಆಗಿ 3 ತಿಂಗಳ ತನಕ ಯೂಸ್ ಮಾಡ್ಕೊಳ್ತಾ ಬನ್ನಿ. ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೀವೇ ನೋಡ್ಬೋದು. ಸೊ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಅಂದರೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಯಾರಿಗೆಲ್ಲ ಏರ್ ಪ್ರಾಬ್ಲಮ್ಸ್ ಎಲ್ಲ ಇದೆ ನೋಡಿ ಅವರಿಗೆಲ್ಲ ವಿಡಿಯೋವನ್ನು ಖಂಡಿತ ನೀವು ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.